ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ, ನನ್ನ ಕಾರಿನ ಸ್ಟೇರಿಂಗ್ ಕವರು ಪೂರ್ತಿಯಾಗಿ ಕಿತ್ತೋಗ್ಬಿಟ್ಟಿದೆ. ಇದಕ್ಕೆ ಮುಂಚೆ ಒರಿಜಿನಲ್ ಇತ್ತು, ಒರಿಜಿನಲ್ನ ಹೇಗಿತ್ತು ಹಾಗೆ ಇಟ್ಟಿದ್ದೆ, ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿರಲಿಲ್ಲ. ಇದಾದ್ಮೇಲೆ ನಾನು ಫ್ಲಿಪ್ಕಾರ್ಟಿಂದ ಒಂದು ಹೊಸದು ತರಿಸಿದ್ದೆ, ಅದೂ ಕಿತ್ತೋಗ್ಬಿಟ್ಟಿದೆ. ನೋಡಿ, ನಮ್ಮ ಕೈಯಲ್ಲಿ ಹೆವಿ ಸ್ವೆಟ್ಟಿಂಗ್ ಆಗುತ್ತೆ, ಸ್ವೆಟ್ಟಿಂಗ್ ಆಗಿ ಕಿತ್ತೋಗ್ಬಿಟ್ಟಿದೆ. ಅದಕ್ಕೆ ಅಂತಾನೆ ನಾವು ಇವತ್ತು ಬಂದಿರೋದು ಮೈಲಾರಿ ಕಾರ್ ಸೀಟ್ ಕವರ್ಸ್ ಹತ್ರ. ಇದು ಬಂದು ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಅಲ್ಲೇ ಲೊಕೇಟ್ ಆಗಿರೋದು. ಸೊ ನಾನೀಗ ಆಲ್ರೆಡಿ ಕಲರ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ತಗೊಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಬಿಸ್ತಾ ಇದ್ದಾರೆ ನೋಡಿ, ಯಾವ ಥರ ಕಿತ್ತೋಗಿದೆ ಅಂದರೆ, ಅಯ್ಯೋ ನೋಡಿ ಯಾವ ಥರ ಕಿತ್ತೋಗಿದೆ ಪೂರ್ತಿ. ಒಂದು ಸೈಡ್ ಚೆನ್ನಾಗಿತ್ತು, ತಿರುಗಿಸ್ಬಿಟ್ಟು ಹಾಕ್ಬೋದಿತ್ತ ಅಂತ. ಹೋಗ್ಲಿ ಬಿಡಿ, ಇರಲಿ, ಎಷ್ಟು ದಿನ ಅಂದರೆ ಇರಲ್ಲ ಅದು. ಮತ್ತು ಹೊಸದು ಹಾಕ್ಸೋಣ ಅಂದ್ಬಿಟ್ಟು ನೋಡಿ ನಾನು ಈ ಕಲರ್ ಸೆಲೆಕ್ಟ್ ಮಾಡಿದ್ದೆ. ಸೊ ಅದನ್ನು ಹಾಕಿ ನೋಡ್ತಿದ್ದಾರೆ, ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ, ಒಂದ್ಸಲಿ ಚೆಕ್ ಮಾಡ್ತಾರೆ ಈಗ. ಯಾಕೆ ಅಂದರೆ ನೋಡಿ, ಈಗ ಕೆಲವೊಂದು ಸ್ಟೇರಿಂಗು ದೊಡ್ಡದಿರುತ್ತೆ, ನಮ್ಮದು ಕೆಲವೊಂದು ಚಿಕ್ಕದಿರುತ್ತೆ. ನಮ್ಮ ಸ್ಟೇರಿಂಗ್ ಚೂರು ದೊಡ್ಡದಿದೆ. ಯಾಕೆ ಮತ್ತು ಆ ಸೈಡಲ್ಲಿ ಇದೆ ಅಲ್ವಾ, ಸೈಡಲ್ಲಿ ಅದು ಫುಲ್ ಕವರ್ ಆಗೋಲ್ಲ. ಕವರ್ ಆಗೋಕ್ಕೋಸ್ಕರ ಚೆಕ್ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಅವ್ರು ಇಟ್ಟು ಚೆಕ್ ಮಾಡ್ತಿದ್ದಾರೆ ನೋಡಿ, ಅದಾಗಲ್ಲ. ನೆಕ್ಸ್ಟು ಆ ದಾರ ಹಾಕಿ ಸ್ಟಿಚ್ ಹಾಕೋ ಟೈಮಲ್ಲಿ ಅದು ಬರೋಲ್ಲ, ತುಂಬ ಗ್ಯಾಪ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇದನ್ನು ಚೇಂಜ್ ಮಾಡ್ತಾರೆ ಇವಾಗ. ಆಗಿಲ್ಲ ಅಂದರೆ ನೋಡೋಣ ಇರಿ ಏನಂತಾರೆ. ಸೊ ನೋಡಿ, ಇವಾಗ ಅದು ಚಿಕ್ಕದಾಯಿತು, ಅದಕ್ಕೋಸ್ಕರ ಈಗ ಬೇರೆ ತಂದು ಹಾಕಿದ್ದಾರೆ. ಈಗ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಪರ್ಫೆಕ್ಟಾಗಿ ಆಗುತ್ತೆ ನೋಡಿ, ಯಾವುದೇ ಗ್ಯಾಪ್ ಬರೋಲ್ಲ ಹೇಳಿದ್ರು. ಸೊ ಲಾಸ್ಟಲ್ಲಿ ನಿಮಗೆ ಮತ್ತೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ಚು ಹಾಕ್ತಾರೆ ಮತ್ತು ಯಾವ ಥರ ಗ್ಯಾಪ್ ಬರದೇ ಇರೋದಂತ. ಸೊ ಇವಾಗ ನೋಡಿ, ಅದು ಹಾಕ್ಕೊತಿದ್ದಾರೆ ಅವರು. ಆ್ಯಕ್ಚುಲಿ ನಾನು ಇವ್ರ ಹತ್ರನೇ ಸೀಟ್ ಕವರ್ ಎಲ್ಲ ಹಾಕ್ಸ್ಕೊಂಡಿದ್ದು, ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಸ್ಟೇರಿಂಗ್ ಕವರನ್ನು ಇಲ್ಲೇ ಹಾಕ್ಸೋಣ ಅಂತ ಬಂದಿದ್ದು. ಇದಕ್ಕೆ ಮುಂಚೆನೂ ನಾನು ಸೀಟ್ ಕವರ್ ಇವ್ರ ಹತ್ರನೇ ಹಾಕ್ಸಿದ್ದೆ. ಇದು ಆ್ಯಕ್ಚುಲಿ ಇದು ಬಂದು ರೀಸೆಂಟಾಗಿ ಹಾಕ್ಸಿರೋದು. ಇದಕ್ಕೆ ಮುಂಚೆ ಹಾಕ್ಸಿದ್ದೆ, ಆ್ಯಕ್ಚುಲಿ ಅದು ತುಂಬ ಒಳ್ಳೆ ಕ್ವಾಲಿಟಿ ಇತ್ತು. ಅದು ತುಂಬ ದಿವಸ ಬಂತು, ಒಂದು 5 ಇಯರ್ಸ್ ಗಂಟ ಏನೂ ಆಗಿರಲಿಲ್ಲ. ಲಾಸ್ಟಲ್ಲಿ ಮಕ್ಕಳುಗಳು ಕಿತ್ತಾಕಿ ಪೂರ್ತಿ ಕಿತ್ತೋಗ್ಬಿಡ್ತು. ಸೊ ಅದಕ್ಕೋಸ್ಕರ ರೀಸೆಂಟಾಗಿ ಹಾಕ್ಸಿದ್ದು ಸೀಟ್ ಕವರು. ಸೊ ರೀಸೆಂಟಾಗಿ ಹಾಕ್ಸೋವಾಗ ಇದು ಹಾಕ್ಸ್ಕೋಬೇಕಿತ್ತು, ಅವಾಗ ಅವ್ರು ಫ್ರೀ ಇರಲಿಲ್ಲ ಪಾಪ, ಅರ್ಜೆಂಟಲ್ಲಿ ನನಗೂ ಹೊಂದ್ಕೊಟ್ಟಿದ್ರು. ಸೊ ಅದಕ್ಕೆ ಇವತ್ತು ಬಂದು ಇದನ್ನು ಹಾಕ್ಸ್ಕೊತಾ ಇದ್ದೀನಿ. ನಿಮಗೂ ಏನಾದರೂ ಕ್ವಾಲಿಟಿ ಮತ್ತು ಇದೇ ಥರ ಕ್ವಾಲಿಟಿ ಇರೋದೇನಾದರೂ ಸೀಟ್ ಕವರ್ಸು ಹಾಗೂ ಸ್ಟೇರಿಂಗ್ ಕವರ್ಸು, ಫ್ಲೋರ್ ಮ್ಯಾಟ್ ಏನಾದರೂ ಬೇಕಿದ್ದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಇದ್ದರೆ ಹಾಕಿಸ್ಕೊಳ್ಳಿ. ಇದು ಬಂದು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಆಪೋಸಿಟಲ್ಲಿ ಲೊಕೇಟ್ ಆಗಿದೆ ಅಡ್ರೆಸ್ಸು. ತುಂಬ ಕನ್ಫ್ಯೂಷನ್ ಬೇಡ, ಎಕ್ಸಾಕ್ಟ್ ಆಪೋಸಿಟಲ್ಲೇ ಇದೆ, ಆರಾಮಾಗಿ ಸಿಗುತ್ತೆ. ಮೈಲಾರಿ ಕಾರ್ ಸೀಟ್ಸ್ ಕವರ್ ಅಂತ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಇವಾಗ ಎಲ್ಲ ಸ್ಟಿಚ್ ಹಾಕಿದೆ ನೋಡಿ. ಇವಾಗ ಎಲ್ಲ ಕಟ್ ಮಾಡಿ ದಾರನ ಎಕ್ಸ್ಟ್ರಾ ಮಿಗಿರೋದು ಈಗ ಗಮ್ಮೆಲ್ಲ ಹಾಕ್ತಿದ್ದಾರೆ ನೋಡಿ, ನೋಡ್ತಿರ್ಬೋದು ನೀಟಾಗಿ. ಎಲ್ಲ ಲೆದರ್ದು ಅಂತ ಹೇಳಿದ್ರು ಇದನ್ನು. ಸೊ ಮುಟ್ಟಕ್ಕೆಲ್ಲ ತುಂಬ ಸಾಫ್ಟಾಗಿತ್ತು. ಈಗ ನೋಡಿ ಸ್ಟಿಚ್ ಎಲ್ಲ ಯಾವ ಥರ ಹಾಕಿದ್ದಾರೆ, ಕಾಣಿಸ್ತಿದೆಯಾ? ನೀಟಾಗಿ ಸ್ಟಿಚ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಮುಟ್ಟಕ್ಕೆಲ್ಲ. ಸೊ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತುಂಬ ಸಾಫ್ಟ್ ಆಗಿದೆ, ಮುಟ್ಟಕ್ಕೆಲ್ಲ ಸಖತ್ತಾಗಿದೆ. ಸೊ ಇವತ್ತಿನ ವಿಷಯ ಇಷ್ಟೇ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.